ಕೋರ್ಟ್ ನಿಮಗೊಂದು ಸಮನ್ ಕೊಟ್ಟಿದ್ದ ಸರ್, ನಿಮ್ಮನ್ನು ಸೇರಿದಂತೆ ನಲ್ಪಾಡ್ ಅವರು ಆಮೇಲೆ ದಿನೇಶ್ ಗುಂಡೂರಾವ್ ಅವ್ರನ್ನ ನೋಡಿ ಇವರೇ ಏನಂತ ಹೇಳಿರೋದು ಇವರೇ ನಾವು ಯಾವುದೋ ಒಂದು ನಮ್ಮ ಒಂದು ವಿಚಾರಕ್ಕೆ ಕೇರಳ ವಿಚಾರಕ್ಕೆ ಅದನ್ನು ಪ್ರತಿಪಾದಿಸಿದ್ದಕ್ಕೆ ಅದಕ್ಕೆ ಇವತ್ತು ಸಮನ್ಸ್ ಕೊಟ್ಟಿದ್ದಾರೆ RSS ಬಗ್ಗೆ. ನಾನೇನು ಸೃಷ್ಟಿ ಮಾಡಿಲ್ಲ. ಸಾಮಾನ್ಯ ಜನರ ಮಾಹಿತಿ ಏನಿದೆ ಅದನ್ನೇ ಪುನರುಚ್ಚರಿಸಿದ್ದೀನಿ. ಕೆಲವು ಪತ್ರಿಕೆಗಳಲ್ಲಿ ಏನು ಬಂದಿದೆ ಅದನ್ನು ನಾನು ಪ್ರಕಟಣೆ ಮಾಡಿದ ಹೊರತು ಇವು ಯಾವುದೂ ಇನ್ಫಾರ್ಮೇಷನ್ ನಂದಲ್ಲ. ಒಬ್ಬ ಕೇರಳ ಮೂಲದ ವ್ಯಕ್ತಿ RSS ಶಾಖಾನಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾನೆ ಅಂತ ಹೇಳಿ ಸ್ಯೂಸೈಡ್ ನೋಟಲ್ಲಿ ಬರೆದು ಸ್ಯೂಸೈಡ್ ಮಾಡ್ಕೋತಾನೆ ಅಂದರೆ ಅದು ಎಲ್ಲ ಇದರಲ್ಲೂ ರಿಪೋರ್ಟ್ ಆಯಿತು ಮಾಧ್ಯಮದಲ್ಲಿ. ಅದನ್ನು ನಾನು ಉಲ್ಲೇಖಿಸಿದೆ ಹೊರತು ಅದು ಯಾವುದು ನಂದು ಸೃಷ್ಟಿ ಎಲ್ಲ ಇದೇನು. ಆಮೇಲೆ ಇದೇನು ಹೊಸದು ಅಲ್ಲ. ನಿಮ್ಗೆ ನೆನಪಿದ್ರೆ BJP ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಯಾವಾಗ ಉತ್ತರ ಕೊಡೋಕ್ಕಾಗಲ್ಲ, ಹೀಗೆ ಸಂಸ್ಥೆಗಳ ಮುಖಾಂತರ ಅಥವಾ ಅವರ ಏನು ಕೆಲವು ಜನ ಆಳ್ಮಕ್ಳು ಇಟ್ಟಿದ್ದಾರೆ ಬರೀ ಬೆದರ್ಸೋಕ್ಕೆ. ಹೋದ ಬಾರಿ ನಿಮ್ಗೆ ಗೊತ್ತಿದೆ ಯಾವ ರೀತಿ ನಮಗೆಲ್ಲ ಬೆದರಿಕೆಯನ್ನು ನೀಡಿದರು ಅವರು. ಸೊ ಆದ್ದರಿಂದ ಇದು ಯಾವುದು ಹೊಸದು ನನಗೂ ಅಲ್ಲ ಅವರಿಗೂ ಅಲ್ಲ. ಏನಿದ್ರು ನಾನು ಸಂವಿಧಾನವನ್ನು ಪಾಲನೆ ಮಾಡ್ತೀನಿ, ಕಾನೂನನ್ನು ಪಾಲನೆ ಮಾಡ್ತೀನಿ, ಕೋರ್ಟ್ ಆದೇಶ ಏನಿದೆ ಅದನ್ನು ಪಾಲನೆ ಮಾಡ್ತೀನಿ. ಆದರೆ ನಮ್ಮ ದೇಶದ ಕಾನೂನು ಮತ್ತು ಸಂವಿಧಾನ ಪಾಲನೆ ಮಾಡೋದು ನಂದು ಒಬ್ಬಂದೇ ಜವಾಬ್ದಾರಿನ ಏನು RSSದು ಕೂಡ? ಅವರಿಗೆ ಸಪ್ರೇಟ್ ಕಾನೂನು ಇದೆಯಾ? ಅವರಿಗೆ ಸಪ್ರೇಟ್ ಸಂವಿಧಾನ ಇದೆಯಾ? ವಿ ವಿಲ್ ಗೋ. ಇದೇನು ಕರೆದಿದೆ ಕೋರ್ಟ್ ಸಮನ್ಸ್ ಕಟ್ಟಿದ್ವಿ ಹೋಗ್ತೀವಿ. ಯಾವುದಕ್ಕೂ ನಾವು ಅಂಜವರಲ್ಲ, ಏನಿಲ್ಲ. ವೆನ್ ಐ ಹ್ಯಾವ್ ದ ಕಾನ್ಸ್ಟಿಟ್ಯೂಷನ್ ವಿತ್ ಮೀ, I have nothing to fear.